ಜೈಲಿನಿಂದ ಹೊರಗೆ ಬಂದ ವಿನಯ್ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನ ಪಡೆಯುತ್ತಾರಾ ವಿನಯ್ ಕುಲಕರ್ಣಿ ಅನ್ನುವಂಥ ಪ್ರಶ್ನೆ ಈಗ ಏನೋ ಜೈಲಿನಿಂದ ಬೇಲ್ ಸಿಕ್ಕ ನಂತರದಲ್ಲಿ ಹೊರಗೆ ಬಂದಿದ್ದಾರೆ. ಈಗ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕ ವಿನಯ್ ಕುಲಕರ್ಣಿ. ಜಾಮೀನಿನ ಮೇಲೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ವಿನಯ್. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ವಿನಯ್ ಕುಲಕರ್ಣಿ. ಸಿಎಂ ಡಿಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ವಿನಯ್ ಶಿಕ್ಷೆಗೆ ತಡೆ ಸಿಕ್ಕಿರೋದ್ರಿಂದ ಮರಳಿ ಶಾಸಕ ಸ್ಥಾನ ಪಡೆಯಲಿದ್ದಾರೆ ವಿನಯ್ ಕುಲಕರ್ಣಿ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಕೂಡ ಆಗಿದ್ದಾರೆ. ಜೈಲಿಂದ ಹೊರಗೆ ಬಂದು ಲಾಬಿ ಶುರು ಮಾಡಿದ್ದಾರೆ ವಿನಯ್ ಕುಲಕರ್ಣಿ. ಜೈಲಿಂದ ಹೊರಗೆ ಬರ್ತಾ ಇದ್ದಂತೆ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ವಿನಯ್ ಕುಲಕರ್ಣಿ ಈಗ ಶುರು ಹಚ್ಕೊಂಡಿದ್ದಾರೆ ಕೆಲಸವನ್ನ. ಸ್ಥಾನ ಕೊಡಬೇಕು ಅಂತ, ಯಾಕಂದ್ರೆ ಪ್ರಬಲ ಆಕಾಂಕ್ಷಿ ಆಗಿದ್ರು ಇವರು ಕೂಡ ಲಿಂಗಾಯತ ಸಮುದಾಯದಲ್ಲಿ. ಹಾಗೆ ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಂಥವರು, ಅತ್ಯಾಪ್ತರಾಗಿದ್ದಂಥವರು, ಅವರ ಜೊತೆಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಾಥ್ ಕೊಡ್ತಾ ಇದ್ದಂಥವ್ರು ವಿನಯ್ ಕುಲಕರ್ಣಿ. ಈಗ ಯೋಗೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ ಸಿಕ್ಕಿರೋದ್ರಿಂದ, ಜಾಮೀನು ಮಂಜೂರಾಗಿರೋದ್ರಿಂದ ಈಗ ವಿನಯ್ ಕುಲಕರ್ಣಿ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಕಸರತ್ತನ್ನು ಆರಂಭ ಮಾಡಿದ್ದಾರೆ.